ಇವತ್ತು ಕೂಡ ಒಂದು ಆರ್ಟಿಫಿಷಿಯಲ್ ರಂಗೋಲಿಯನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದು ಲೋಟಸ್ ರಂಗೋಲಿ ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡ್ಕೊಳ್ಳಿ. ಇದು ಒಂದು EPE ಫೋಮ್ ಶೀಟ್ ಮೇಲೆ MDF ಶೀಟ್ ಇಟ್ಟಿದ್ದೀನಿ. ವೈಟ್ ಕಲರ್ ಏನು ಕಾಣಿಸ್ತಾ ಇದೆಯಲ್ಲ ಅದು EPE ಫೋಮ್ ಶೀಟ್. ಇದು ಮೇಲ್ಗಡೆ ಏನಿದೆಯಲ್ಲ ಇದು ಒಂದು MDF ಶೀಟ್. ಅದ್ರ ಮೇಲೆ ಇಟ್ಬಿಟ್ಟು ಮಾರ್ಕ್ ಹಾಕ್ಕೊಳ್ಳಿ. ಆ MDF ಶೀಟನ್ನು ಈಗ ಮಾರ್ಕ್ ಎಲ್ಲ ಹಾಕ್ಕೊಂಡಾಯ್ತು. ಮಾರ್ಕ್ ಹಾಕ್ಕೊಂಡು ಆದಮೇಲೆ ಇದನ್ನು ಒಂದು ಚಾಕು ಇಂದ ನಾನು ಈ ಹರಿತವಾಗಿರೋ ಈ ಚಾಕುವಿಂದ ನಾನು ಅದನ್ನು ಎಲ್ಲ ಔಟರ್ ಲೈನ್ ಕಟ್ ಮಾಡಿಕೊಂಡು ರೌಂಡ್ ಪಾರ್ಟನ್ನು ನಾನು ಎತ್ತಿಟ್ಕೊಳ್ತೀನಿ. ಈಗ ನೋಡಿ ಎತ್ತಿಟ್ಕೊಂಡಾಯ್ತಲ್ವಾ. ಎತ್ತಿಟ್ಕೊಂಡು ಆದಮೇಲೆ ಈ MDF ಶೀಟಿಗೆ ನಾನು ಗಮ್ಮನ್ನು ಅಪ್ಲೈ ಮಾಡ್ಕೊಳ್ತೀನಿ. ಮಾಡಿ ಇದನ್ನು ಹಚ್ಕೊಳ್ತೀನಿ. ಈ ಏನು ಫೋಮ್ ಶೀಟ್ ಇದೆಯಲ್ಲ ಇದು ನಿಮಗೆ ಕುಷನ್ ಅಂಗಡಿಗಳಲ್ಲಿ ಸಿಗತ್ತೆ. EPE ಶೀಟ್ ಅಥವಾ ಫೋಮ್ ಶೀಟ್ ಕೊಡಿ ಅಂತ ಕೇಳಿದರೆ ಕೊಡ್ತಾರೆ. ಈಗ ನಾನು ಇದನ್ನು ನೋಡಿ ಎಲ್ಲ ಗಮ್ ಹಚ್ಕೊಂಡು ಈಗ ನೀಟಾಗಿ ನಾನು ಅಂಟಿಸ್ಕೊಳ್ತೀನಿ. ಎಲ್ಲ ನೀಟಾಗಿ ಗಮ್ಮಿಂಗ್ ಆಯಿತು. ಸ್ವಲ್ಪ ಎಲ್ಲ ಪ್ರೆಸ್ ಮಾಡ್ಕೋಬೇಕು, ಅಂದರೆ ಗಟ್ಟಿಯಾಗಿ ಕುತ್ಕೋಬೇಕಲ್ಲ, ಸೊ ಹಾಗಾಗಿ ಕ್ಲೀನಾಗಿ ಸೆಟ್ ಆಗಬೇಕದು. ಈಗ ಎಲ್ಲ ಸೆಟ್ ಆಯಿತು ನೋಡಿ, ಗಮ್ಮೆಲ್ಲ ಸೆಟ್ ಆಯಿತು. ಈಗ ಆ ಮೇಲ್ಗಡೆ ಪಾರ್ಟಿಗೆ ಆ ಫೋಮ್ ಶೀಟ್ ಹಚ್ಕೊಂಡಲ್ಲ ಆ ಪಾರ್ಟಿಗೆ ಈಗ ನಾನು ಗ್ರೀನ್ ಕಲರ್ ವೆಲ್ವೆಟ್ ಕ್ಲಾತನ್ನು ನಾನು ಹಚ್ಕೊಳ್ತೀನಿ. ಈಗ ಏನು ತೋರಿಸ್ತಾ ಇದ್ದೀನಲ್ಲ ಈ ಫೋಮ್ ಶೀಟ್ಗೆ ನಾನು ಗ್ರೀನ್ ಕಲರ್ ವೆಲ್ವೆಟ್ ಕ್ಲಾತನ್ನು ಹೀಗೆ ಮಾರ್ಕ್ ಮಾಡಿಕೊಂಡು, ವೆಲ್ವೆಟ್ ಕ್ಲಾತ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅದನ್ನು ನಾನೀಗ ಏನು ಫೋಮ್ ಶೀಟ್ ಕಾಣಿಸ್ತಾ ಇದೆಯಲ್ಲ ಆ ಪಾರ್ಟಿಗೆ, ಅಂದರೆ ಮೇಲ್ಭಾಗದ ಪಾರ್ಟದು ಅಲ್ಲಿ ನಾನೀಗ ಗ್ರೀನ್ ಕಲರ್ ಈ ವೆಲ್ವೆಟ್ ಕ್ಲಾತ್ ಕಟ್ಟಿಂಗ್ ಆಯಿತು ನೋಡಿ. ಇದನ್ನು ನಾನು ಮತ್ತೆ SR ಗಮ್ಮನ್ನು ಹಚ್ಕೊಂಡು ಅಲ್ಲಿ ಅಂಟಿಸ್ಕೊಳ್ತೀನಿ. ನಾನು ಫುಲ್ ಹಚ್ಕೋಬೇಕು. ಗಮ್ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಚ್ಕೊಂಡ್ರೆ ಅದು ನೀಟಾಗಿ ಸ್ಟಿಫಾಗಿ ಕೂರತ್ತೆ. ಈಗ ಕೆಳಭಾಗಕ್ಕೆ ಏನು ಮೇಲ್ಗಡೆ ನಾನು ವೆಲ್ವೆಟ್ ಕ್ಲಾತ್ ಹಚ್ಕೊಂಡಲ್ಲ ಅದೇ ಈಗ ನೋಡಿ ರೌಂಡ್ ಕಲರ್ ನಾನು ಕಟ್ ಮಾಡಿಕೊಂಡೆ ಪಾಲಿಸ್ಟರ್ ಕ್ಲಾತನ್ನು ಅದೇ ಬೋರ್ಡಿಗೆ ನಾನು ಕೆಳಭಾಗಕ್ಕೆ ಈಗ ನೋಡಿ ಕೆಳಭಾಗಕ್ಕೆಲ್ಲ ಗಮ್ ಹಚ್ಕೊಂಡಿದ್ದೀನಲ್ಲ MDF ಶೀಟಿಗೆ ನಾನು ಈ ಕ್ಲಾತನ್ನು ಹಚ್ಕೊಳ್ತೀನಿ. ಯಾಕೆಂದರೆ MDF ಶೀಟ್ ಅದು ಹಾಳಾಗಬಾರ್ದು ಅಂತ, ಮತ್ತು ಡಸ್ಟ್ ಆಗಬಾರ್ದು ಅಂತ. ಆಮೇಲೆ ಈಗ ತಂಪಿನ ಟೈಮ್ ಬರುತ್ತಲ್ಲ, ಈಗ ಕೋಲ್ಡ್ ಸೀಸನಲ್ಲಿ ಆ ವುಡ್ ಹಾಳಾಗಬಾರ್ದು ಅಂತ, ಮತ್ತು ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಂದು ಪಾಲಿಸ್ಟರ್ ಕ್ಲಾತನ್ನು, ಅಂದರೆ ಸೇಮ್ ಕಲರ್ ಪಾಲಿಸ್ಟರ್ ಕ್ಲಾತನ್ನೇ ಹಚ್ಕೊಳ್ತೀನಿ. ಈಗ ಈ ಸೈಡಿಗೂ ಕೂಡ ನಾನು ಆ ವೆಲ್ವೆಟ್ ಕ್ಲಾತನ್ನು ಹಚ್ಕೊಳ್ತೀನಿ. ಕೆಳಭಾಗಕ್ಕೆ ಪಾಲಿಸ್ಟರ್ ಕ್ಲಾತ್ ಆಯಿತು. ಕಾಟನ್ ಕ್ಲಾತ್ ಆದರೂ ಹಚ್ಕೊಳ್ಳಿ, ಪಾಲಿಸ್ಟರ್ ಆದರೂ ಹಚ್ಕೊಳ್ಳಿ, ವೆಲ್ವೆಟ್ ಕ್ಲಾತ್ ಆದ್ರೂ ಹಚ್ಕೊಳ್ಬೋದು. ಬಟ್ ನಾನು ಅಷ್ಟು ಜಾಸ್ತಿ ಇದ್ರದ್ದು ರೇಟೇನು ಬೇಡ ಅಂದ್ಬಿಟ್ಟು ನಾನು ಈ ಥರ ಚಾಯ್ಸ್ ಮಾಡ್ಕೊಂಡಿರೋದು. ಇದು ನಿಮ್ಮ ಇಷ್ಟ, ನೀವು ಯಾವ ಕ್ಲಾತ್ ಆದರೂ ಹಚ್ಕೊಳ್ಬೋದು, ಬಟ್ ಸೇಮ್ ಕಲರೇ ಹಚ್ಕೋಬೇಕು. ಈಗ ನೋಡಿ ಸುತ್ತಲೂ ನಾನು ಇದಕ್ಕೆ ಸುತ್ತಲೂ ಹಚ್ಕೊಳ್ತೀನಿ, ಆಮೇಲೆ ತೋರಿಸ್ತೀನಿ. ಈಗ ಒಂದು ರೊಟ್ಟಿ ಪೀಸನ್ನು ತೊಗೊಂಡ್ಬಿಟ್ಟು ಇದ್ರ ಮೇಲ್ಗಡೆಗೆ ನಾನು ಒಂದು ಲೋಟಸ್ ಡ್ರಾಯಿಂಗನ್ನು ಮಾಡ್ಕೊಳ್ತೀನಿ. ಏಕೆಂದರೆ ಇದು ಲೋಟಸ್ ರಂಗೋಲಿ ಆಗಿರೋದ್ರಿಂದ ಈಗ ನೋಡಿ ಬರ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಲೋಟಸನ್ನು ನಾನು ಬರ್ಕೊಂಡು ಸೈಡ್ ಪಾರ್ಟ್ ಏನಿದೆಯಲ್ಲ ಸೈಡಲ್ಲೆಲ್ಲ ನಾನು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ನೋಡಿ ಸೈಡ್ ಪಾರ್ಟ್ ಎಲ್ಲ ಕಟ್ ಮಾಡಿ ಆಯಿತು. ಕಟ್ ಮಾಡಿ ಹೀಗೆ ಎತ್ತಿಟ್ಕೊಳ್ತೀನಿ. ಇದರ ಮೇಲ್ಗಡೆಗೆ ಈಗ ನಾನು ಪಿಂಕ್ ಕಲರ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಪಿಂಕ್ ಕಲರ್, ರಾಣಿ ಪಿಂಕ್ ಕಲರ್ ವೆಲ್ವೆಟ್ ಕ್ಲಾತನ್ನು ಅದ್ರ ಮೇಲ್ಗಡೆ ನಾನು ಹಚ್ಕೊಳ್ತೀನಿ. ಈಗ ಆಲ್ರೆಡಿ ಒಂದು ನಾನು ಹಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈ ಥರ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಆದಮೇಲೆ ಈಗ ಅದರ ಮೇಲ್ಗಡೆಗೆ ಲೋಟಸ್ ಚಿತ್ರ ಬರ್ಕೋಬೇಕಲ್ವ, ಇದ್ರ ಮೇಲ್ಗಡೆಗೆ ಲೋಟಸ್ ಚಿತ್ರ ಬರ್ಕೋಬೇಕಲ್ವ, ನಮ್ಗೆ ಶೇಪ್ ಹೇಗೋ ಬರುತ್ತೆ. ಅದಕ್ಕೊಂದು ಟಿಪ್ಸ್ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ನಾವು ಬೋರ್ಡ್ ಮೇಲೆ ಏನು ಬರ್ಕೊಂಡಿದ್ದೀವಲ್ಲ ಇದ್ರ ಮೇಲ್ಗಡೆ ಚಾಕ್ ಪೀಸಿಂದ ಮತ್ತೆ ಔಟರ್ ಲೈನೆಲ್ಲ ಬರ್ಕೊಳ್ಬೇಕು. ಈಗ ನೋಡಿ ನಾನು ಔಟರ್ ಲೈನೆಲ್ಲ ಬರ್ಕೊಳ್ತೀನಿ.
ಅಂದರೆ ಒಳಗಡೆ ಏನು ದಳಗಳನ್ನೆಲ್ಲ ನಾವು ಬಿಡಿಸ್ಬೇಕಾದ್ರೆ ನಮಗೆ ಆ ಶೇಪ್ ಕರೆಕ್ಟಾಗಿ ಬಿಡಿಸ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇದೊಂದು ಟಿಪ್ಸು ನನಗೆ ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಏನು ಕಲರ್ ಕ್ಲಾತ್ ಹಚ್ಕೊಂಡಿದ್ನಲ್ಲ ವೆಲ್ವೆಟ್ ಕ್ಲಾತ್, ಇದನ್ನು ಉಲ್ಟಾ ಇಟ್ಬಿಟ್ಟು ಅದ್ರ ಮೇಲ್ಗಡೆನೆ ಇಟ್ಬಿಟ್ಟು ಲೈಟಾಗಿ ಪ್ರೆಸ್ ಮಾಡಿಬಿಟ್ರೆ ಅದು ಅಲ್ಲೇ ನೀಟಾಗಿ ಬೀಳುತ್ತೆ. ನೋಡಿ, ನಾವು ಬರ್ಕೊಳ್ಳೋದೇ ಬೇಡ. ಅದರ ಡ್ರಾಯಿಂಗ್ ಕೂಡ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಈಗ ನೋಡಿ ಎಷ್ಟು ನೀಟಾಗಿ ಬಂತಲ್ವಾ. ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿ, ಎಷ್ಟು ಬೇಗ ಕ್ವಿಕ್ಕಾಗಿ ಆಗುತ್ತೆ ನೋಡಿ, ಈಸಿಯಾಗಿ ಆಗುತ್ತೆ. ಮತ್ತು ಈಗ ಇದ್ರ ಸುತ್ತಲೂ ನಾನೀಗ ತೋರಿಸ್ತೀನಿ. ಈ ಗೋಲ್ಡ್ ಬೀಡ್ಸ್, ಆಫ್ ಬೀಡ್ಸ್ ಏನಿದೆಯಲ್ಲ, ಇದನ್ನು ನಾನು ಗ್ಲೂ ಹಚ್ಕೊಂಡ್ಬಿಟ್ಟು ಆ ಬಾರ್ಡರ್ಸ್ ಏನು ವೈಟ್ ಕಲರ್ ಈಗ ಬಾರ್ಡರ್ಸ್ ಕಾಣಿಸ್ತಾ ಇದೆಯಲ್ಲ, ಲೋಟಸ್ ಬಾರ್ಡರ್ಸ್ ಎಲ್ಲ ನಾನು ಬರ್ಕೊಂಡಿದ್ದೀನಲ್ಲ, ಹಾಕೊಂಡಿದ್ದು ನೋಡಿದ್ರಲ್ಲ, ಅದ್ರ ಮೇಲ್ಗಡೆ ಗ್ಲೂ ಹಚ್ಕೊಂಡ್ಬಿಟ್ಟು ಟ್ರಾನ್ಸ್ಪರೆಂಟ್ ಗ್ಲೂ ಹಚ್ಬಿಟ್ಟು ಈ ಬೀಡ್ಸನ್ನೆಲ್ಲ ನಾನೀಗ ಹಚ್ಕೊಳ್ತೀನಿ. ಈ ಗೋಲ್ಡ್ ಬೀಡ್ಸ್ ಇದೆಯಲ್ಲ ಇದನ್ನು ಹಚ್ಕೊಳ್ತೀನಿ. ಈ ಒಂದು ಕಡ್ಡಿಯನ್ನು ತೊಗೊಂಡ್ಬಿಟ್ಟು ಆ ಗೋಲ್ಡ್ ಬೀಡ್ಸ್ ಇದೆಯಲ್ಲ ಅದನ್ನು ಅದರ ಮೇಲ್ಗಡೆನೆ ಫುಲ್ ಹಚ್ಕೋಬೇಕು. ಆ ವೈಟ್ ಕಲರ್ ಏನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದು ಫುಲ್ ಹಚ್ಕೊಳ್ಬೇಕು. ಆರ್ಟಿಫಿಷಿಯಲ್ ಲೋಟಸ್ ರಂಗೋಲಿ ರೆಡಿ ಆಗ್ತಾ ಇದೆ. ನೋಡ್ಕೊಳ್ಳಿ ಹೇಗೆ ಮಾಡ್ತೀನಿ ಅಂತ. ಅಲ್ಲಲ್ಲೇ ಗಮ್ ಅಪ್ಲೈ ಮಾಡಿಕೊಂಡು ಸುತ್ತಲೂ ಕೂಡ ನಾವು ಈ ಗೋಲ್ಡ್ ಆಫ್ ಬೀಡ್ಸನ್ನು ಹಚ್ಕೊಳ್ಬೇಕು. ಹಬ್ಬದ ಸಮಯದಲ್ಲಂತೂ ಈ ರೀತಿ ಆರ್ಟಿಫಿಷಿಯಲ್ ರಂಗೋಲಿಗಳನ್ನು ನೀವು ಮಾಡಿಟ್ಕೊಂಡ್ರೆ ನಿಮಗೆ ಎಷ್ಟು ಕ್ವಿಕ್ಕಾಗಿ ರಂಗೋಲಿ, ಅಂದರೆ ಆ ರಂಗೋಲಿ ಇಡೋ ಟೈಮ್ ನಿಮಗೆ ಎಷ್ಟು ಸೇವಿಂಗ್ ಆಗುತ್ತೆ ಅಂದರೆ ಅಷ್ಟು ನಿಮಗೆ ಸೇವಿಂಗ್ಸ್ ಆಗುತ್ತೆ. ನೀವು ಕ್ವಿಕ್ಕಾಗಿ ಮಾಡ್ಬೋದು. ಇದೇನಿಲ್ಲ, ಆರ್ಟಿಫಿಷಿಯಲ್ ಈ ರೀತಿ ರಂಗೋಲಿಗಳನ್ನೆಲ್ಲ ಮಾಡಿಟ್ಕೊಂಡ್ರೆ ನಾವು ಎಲ್ಲ ಫಂಕ್ಷನ್ಗಳಿಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಆಯಿತು, ಇದೇ ರೀತಿ ಎಲ್ಲ ಕಡೆಗೂ ಹಚ್ಕೊಳ್ಬೇಕು. ಈಗ ಒಂದು ಹಚ್ಚಿ ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಈಗ ನೋಡಿ ಇದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ, ಸುತ್ತಲೂ ಹಚ್ಕೊಂಡಿದ್ದೀನಿ. ಈಗ ಈ ಒಳಗಡೆ ಪಾರ್ಟಿಗೆ ನಾನು ಈ ಏನು ಗ್ಲಾಸ್ ಐ ಶೇಪ್ ಇರೋ ಗ್ಲಾಸನ್ನು ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಈ ಐ ಶೇಪ್ ಇರೋವಂಥ ಗ್ಲಾಸನ್ನು ಮತ್ತೆ ಗ್ಲೂ ಹಚ್ಕೊಂಡ್ಬಿಟ್ಟು ಅಲ್ಲಲ್ಲೇ ಡಾಟ್ ಗ್ಲೂ ಹಚ್ಕೊಂಡ್ಬಿಟ್ಟು ಈಗ ಈ ಏನು ಐ ಗ್ಲಾಸ್ ಇದೆಯಲ್ಲ ಇದು ಒಂದೊಂದಾಗಿ ನಾನು ಹಚ್ಕೊಳ್ತಾ ಹೋಗ್ತೀನಿ. ಇದನ್ನು ಅಷ್ಟೇ ಫುಲ್ ಹಚ್ಕೋಬೇಕು. ನಾವು ಏನು ಅಲ್ಲಿ ಪಿಂಕ್ ಕಲರ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಒಳಗಡೆ ಪಾರ್ಟ್ ಏನು ಕಾಣಿಸ್ತಾ ಇದೆಯಲ್ಲ ಅಲ್ಲೆಲ್ಲ ಕಡೆಗೂ ಹಚ್ಕೊಳ್ಬೇಕು. ಈಗ ನೋಡಿ ಎಷ್ಟು ಚೆನ್ನಾಗೈತಲ್ವ, ಎಲ್ಲ ಕಡೆಗೂ ಹಚ್ಕೊಳ್ಬೇಕು. ಈಗ ನೋಡಿ ಫುಲ್ ಹಚ್ಚಾಯಿತು. ಈಗ ಹಚ್ಚಾದ್ಮೇಲೆ ಎಷ್ಟು ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ರೀತಿ ನಾನು 4 ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. 3, ಇದು 4ನೇ ಪೀಸು ನೋಡಿ. 1, 2, 3, 4. ಇದನ್ನು ಫಸ್ಟು ಈ ಬೋರ್ಡ್ ಮೇಲೆ ಸೆಟ್ ಮಾಡಿ ಇಟ್ಕೊಂಡು ಆದಮೇಲೆ ಸೆಂಟರ್ ಪಾರ್ಟನ್ನು ಈಗ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು ಮುಚ್ಚಳ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಫೋಮ್ ಶೀಟನ್ನು ಆಲ್ರೆಡಿ ನಾನು ಅದೇ ಮುಚ್ಚಳದ ಅಳತೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೆಂಟರ್ ಪೀಸ್ ಇಡಬೇಕಲ್ಲ ಅದಕ್ಕೆ. ಈಗ ನೋಡಿ ಸೆಂಟರ್ ಪಾರ್ಟಿಗೆ ಇಟ್ಟಿದ್ದೀನಿ. ಸ್ವಲ್ಪ ಹೈಟಾಗಿ ತೊಗೊಳಕ್ಕೋಸ್ಕರ ನಾನು ಒಂದು 3 ಪೀಸ್ ರೊಟ್ಟು ಪೀಸನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ರೊಟ್ಟು ಪೀಸ್ ಇದೆ ನೋಡಿ, 3 ಪೀಸ್ ಇದೆ ನೋಡಿ. ಈ 3 ಪೀಸನ್ನು ತೊಗೊಂಡಿದ್ದೀನಿ. ಯಾಕೆಂದರೆ ಆ ಸೆಂಟರ್ ಪಾರ್ಟ್ ಸ್ವಲ್ಪ ಹೈಟಾಗಿ ಬರಲಿ ಅಂತ. ಏನು ರೊಟ್ಟು ಪೀಸಿಗೆ ನಾನು ಗ್ರೀನ್ ಕಲರ್ ವೆಲ್ವೆಟ್ ಕ್ಲಾತನ್ನು ತೊಗೊಂಡಿದ್ದೀನಿ. ಅಂದರೆ ಸೇಮ್ ಕಲರ್ ಇರಲಿ ಅಂತ, ಅಂದರೆ ಅಲ್ಲಿ ರೊಟ್ಟು ನಾವು ಅಂಟಿಸಿದ್ದು ಗೊತ್ತಾಗಬಾರ್ದಲ್ಲ. ಸೊ ಹಾಗಾಗಿ ಈ ಮೇಲ್ಗಡೆ ಪಾರ್ಟಿಗೆ ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ಏಕೆಂದರೆ ಲೋಟಸ್ ಪಿಂಕ್ ಇರೋದ್ರಿಂದ ಸೆಂಟರ್ ಪಾರ್ಟನ್ನು ಪಿಂಕ್ ಇರಲಿ ಅಂತ ಅಷ್ಟೇ. ಈಗ ಇದನ್ನೆಲ್ಲ ನಾನು ಗಮ್ಮಿಂಗ್ ಮಾಡ್ಕೊಳ್ತೀನಿ. ಆ ಲೋಟಸನ್ನು ಫಸ್ಟ್ ಇಟ್ಟು ನೋಡ್ಕೋಬೇಕು. ನಾನು ಇಟ್ಟು ನೋಡ್ಕೊಂಡಿದ್ದೀನಿ ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಈಗ 1 ರೊಟ್ಟಾಯಿತು, 2ನೇದು ಇದ್ರ ಮೇಲೆ ಮತ್ತೆ ಇನ್ನೊಂದು ಹಚ್ಕೊಳ್ತೀನಿ. ಅಂದರೆ 3 ನಾನು 3 ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಹೈಟಾಗಿ ಬರಲಿ, ಸೆಂಟರ್ ಪಾರ್ಟ್ ಹೈಟಾಗಿ ಕಾಣಿಸ್ಲಿ ಅಂತ ಅಷ್ಟೇ. ಆಮೇಲೆ ಫುಲ್ ಆದಮೇಲೆ ಇದು ಇಟ್ಟು ಆದಮೇಲೆ ಆ ಲೋಟಸ್ ಕೂಡ ಹೈಲೈಟಾಗಿ ಕಾಣಿಸುತ್ತೆ ನೋಡಿ. ಆ ವರ್ಕ್ ನೀಟಾಗಿ ಕಾಣಿಸ್ಲಿ ಅಂತ ನಾನು ಈ ರೀತಿ ಐಡಿಯಾ ಮಾಡ್ಕೊಂಡಿರೋದು ಅಷ್ಟೇ. ಈಗ ಹಚ್ಚಾಯಿತು.
ಈಗ ಇದ್ರ ಮೇಲ್ಗಡೆ ನಾನು ಲೋಟಸ್ ಆರ್ಟಿಗೆ ಸೆಂಟರ್ ಪಾರ್ಟ್ ಇದು ಈಗ ಗ್ರೀನ್ ಕಲರ್ ಕ್ಲಾತನ್ನು ಹಚ್ಕೊಳ್ತೀನಿ. ಏಕೆಂದರೆ ಆ ಬೋರ್ಡಿಗೆ ಹಚ್ಲಿಕ್ಕೆ, ಅಂದರೆ ಗ್ರೀನ್ ಕಲರ್ ಬೋರ್ಡ್ ಏನು ಮಾಡ್ಕೊಂಡಿದ್ದೀನಲ್ಲ, ಸೊ ಅದಕ್ಕೆ. ಈಗ ನೋಡಿ, ಪಿಂಕು ಹಚ್ಚಾಯಿತು, ಗ್ರೀನು ಹಚ್ಚಾಯಿತು. ಇದೆರಡನ್ನೂ ಈಗ ಗಮ್ ಹಾಕಿ ನಾನು ಮತ್ತೆ ಅಂಟಿಸ್ಕೊಳ್ತೀನಿ. ಈಗ ಗ್ರೀನ್ ಕಲರ್ ಮತ್ತು ಕೆಳಗಡೆ ಇಡೋದು. ಈಗ ಮೇಲಿನ ಪಾರ್ಟ್ ಪಿಂಕ್, ಲೋಟಸ್ಸು ಪಿಂಕ್ ಇದೆ, ಇದು ಪಿಂಕ್ ಕಾಣಿಸ್ಬೇಕಲ್ಲ, ಸೊ ಹಾಗಾಗಷ್ಟೇ. ಈಗ ಗಮ್ ಮಾಡಿಕೊಂಡು ಈಗ ಕೆಳಗಡೆ ನೋಡಿ ಕಾಣಿಸ್ತಾ ಇಲ್ಲ ಅಲ್ವಾ, ನಾವು ರೊಟ್ಟಿಟ್ಟಿದ್ದೀವಿ ಅಂತ ಕಾಣಿಸೋಲ್ಲ, ಯಾಕೆಂದರೆ ಸೇಮ್ ಕಲರ್ ನಾನು ಹಚ್ಕೊಂಡಿರೋದ್ರಿಂದ, ಅದಕ್ಕೆ ಸೇಮ್ ಕಲರ್ ಹಚ್ಕೋಬೇಕು ಅಷ್ಟೇ. ಈಗ ನೋಡಿ, ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಮೇಲೆ ನೋಡಿ ಪಿಂಕ್ ಕಲರ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಆ ಲೋಟಸ್ಸಿಗೆ ಸೆಟ್ ಆಗಿದೆ ಅಲ್ವಾ ಅದು, ಸೊ ಹಾಗಾಗಿ ಈಗ ನೋಡಿ ಇದನ್ನು ಈಗ ಗಮ್ಮಿಂದ ನಾನು ಅಂಟಿಸ್ಕೊಂಡಾಯಿತು. ಈಗ ಅಂಟಿಸ್ಕೊಂಡು ಆದಮೇಲೆ ಮತ್ತೆ SR ಗಮ್ಮನ್ನು ಹಚ್ಕೊಂಡು ಆ ಏನು ಬೋರ್ಡ್ ಇದೆಯಲ್ಲ, ಸೆಂಟರ್ ಪಾರ್ಟ್ ಇದೆಯಲ್ಲ, ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ಅದನ್ನು. ಈಗ ಸೆಂಟರಲ್ಲಿ ಹಚ್ಕೊಂಡಾಯಿತು. ಈಗ ನೋಡಿ ಹಚ್ಕೊಂಡಾಯ್ತಲ್ವ, ಈಗ ಗ್ರೀನ್ ಕಲರ್ ಕಾಣಿಸ್ತಾ ಇಲ್ಲ, ಸೇಮ್ ಕಲರ್ ಆಗಿರೋದ್ರಿಂದ ಈಗ ನಾವು ಒಂದು ಗೋಲ್ಡ್ ಫ್ಲವರ್, ಹಾಗೆ ಗೋಲ್ಡ್ ಫ್ಲವರ್ ತೊಗೊಳ್ಳಿ, ಹಾಗೆ ಒಂದು ಮಣಿ, ಅಂದರೆ ಸ್ವಲ್ಪ ದೊಡ್ಡ ಮಣಿ, ಸ್ವಲ್ಪ ಚಿಕ್ಕ ಮಣಿ, ಹಾಗೆ ಗುಂಡ್ಪಿನ್ನು, ಚಿಕ್ಕ ಮಣಿ ಇದು, ಹಾಗೆ ಒಂದು ಗುಂಡ್ಪಿನ್ನು, ಅಂದರೆ ಸೈಡಿಗೆ ಈಗ ಡೆಕೋರೇಷನ್ ಮಾಡಬೇಕಲ್ಲ, ಆ ಪಿಂಕ್ ಏನು ನಾನು ಅಂಟಿಸ್ಕೊಂಡಲ್ಲ ಅದಕ್ಕೆ. ಈಗ ಡೆಕೋರೇಷನ್ ಗುಂಡ್ಪಿನ್ನಿಗೆ ಒಂದು ಫಸ್ಟ್ ಸಣ್ಣ ಮಣಿ ಹಾಕ್ಕೊಳ್ತೀನಿ, ಸಣ್ಣ ಮಣಿ ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ದೊಡ್ಡ ಮಣಿ ಹಾಕ್ಕೊಳ್ತೀನಿ, ಆಮೇಲೆ ಆ ಗೋಲ್ಡ್ ಫ್ಲವರ್ ಏನಿದೆಯಲ್ಲ, ಇದೆಲ್ಲ ಸಿಗತ್ತೆ ನಿಮಗೆ ಮಾರ್ಕೆಟಲ್ಲಿ, ಇದೊಂದು ಈ ಮಣಿ ಹಾಕ್ಕೊಂಡು ಈ ರೀತಿ ಡೆಕೋರೇಷನ್ ಮಾಡಿಟ್ಕೋಬೇಕು. ಅದನ್ನು ಈಗ ನಾನು ಹಚ್ತೀನಿ ನೋಡಿ, ಗಮ್ ಹಾಕಿಬಿಟ್ಟು ಅದನ್ನು ನಾನು ಆ ಏನು ಪಿಂಕ್ ಕಲರ್ ಸೆಂಟರ್ ಪಾರ್ಟ್ ಸೈಡಿಗೆ ಈಗ ನೋಡಿ ತೋರಿಸ್ತೀನಿ. ಗಮ್ ಹಚ್ಬಿಟ್ಟು ಇಲ್ಲಿ ಗಮ್ ಹಚ್ಕೊಂಡು, ಗಮ್ ಅಪ್ಲೈ ಮಾಡಿಕೊಂಡೇ ಅದನ್ನು ನಾವು ಗುಂಡ್ಪಿನ್ನ ಒಳಗಡೆ ಚುಚ್ಚಬೇಕು, ಇಲ್ಲಾಂದರೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಬೀಳಬಾರ್ದು, ಅದು ಗಟ್ಟಿಯಾಗಿ ಕೂರಬೇಕಲ್ಲ, ಸೊ ಹಾಗಾಗಿ ಅಲ್ಲಿ ಗಮ್ ಅಪ್ಲೈ ಮಾಡಿಕೊಂಡೇ ಹಚ್ಕೊಳ್ತಾ ಹೋಗಬೇಕು, ಸುತ್ತಲೂ ಹಚ್ಕೊಳ್ಬೇಕು. ಮತ್ತೆ ಗಮ್ ಹಚ್ಕೋಬೇಕು, ಮತ್ತು ಆ ಏನು ಮಣಿಗಳನ್ನು ಮತ್ತು ಆ ಗೋಲ್ಡ್ ಫ್ಲವರ್ನ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಸುತ್ತಲೂ ಹಚ್ಕೊಳ್ಬೇಕು. ಈಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಈ ಗ್ರೀನ್ ಕಲರ್ ಇದರ ಮೇಲ್ಗಡೆ ಇಟ್ಟಿದ್ದೀನಿ, ಅದು ಗೊತ್ತಾಗ್ತಲ್ಲ. ಈಗ ನೋಡಿ ಸುತ್ತಲೂ ಆಯಿತು. ಈಗ ಸುತ್ತಲೂ ಹಚ್ಕೊಂಡು ಆದಮೇಲೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಈಗ ಮೇಲ್ಗಡೆ ಪಾರ್ಟಿಗೆ ನಾವು ವರ್ಕ್ ಮಾಡ್ಕೋಬೇಕು. ನಾನು ಸ್ವಲ್ಪ ದೊಡ್ಡ ಸೈಜ್ ಇರೋವಂಥ ಒಂದು ಗೋಲ್ಡ್ ಆಫ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಈ ಗೋಲ್ಡ್ ಆಫ್ ಬೀಡ್ಸ್ ಏನಿದೆಯಲ್ಲ, ಇದನ್ನು ಇದ್ರ ಸುತ್ತಲೂ ಫಸ್ಟು ಹಚ್ಕೊಳ್ಬೇಕು. ಸ್ವಲ್ಪನೇ ಗಮ್ ಹಚ್ಕೊಳ್ಳಿ. ಆದಷ್ಟು SR ಗಮ್ಮನ್ನೇ ನಾನು ಯೂಸ್ ಮಾಡ್ತೀನಿ, ಏಕೆಂದರೆ ಅದು ಸ್ವಲ್ಪ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ, ಅಂದರೆ ರಂಗೋಲಿ ವರ್ಕ್ ಅಂದರೆ ನೀಟಾಗಿ ಬರುತ್ತೆ ಮತ್ತು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ಆ ಬೀಡ್ಸ್ಗಳೆಲ್ಲ ಹಚ್ಚಿದ್ರೆ ನಮಗೆ ನೀಟಾಗಿ ಕುತ್ಕೊಳ್ಬೇಕು, ಅದು ಬೀಳಬಾರ್ದು. ಸೊ ಹಾಗಾಗಿ ನಾನು ಈ SR ಗಮ್ಮನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಗ್ಲೂ ನಾನು ಕಡಿಮೆ ಯೂಸ್ ಮಾಡೋದು, ವೈಟ್ ಟ್ಯೂಬ್ ಗ್ಲೂ ಏನಿದೆಯಲ್ಲ ಅದನ್ನು ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡೋದು. ಈಗ ಸುತ್ತಲೂ ಹಚ್ಕೊಳ್ಬೇಕು. ಈ ಗೋಲ್ಡ್ ನೋಡಿ ಸುತ್ತಲೂ ಹಚ್ಕೊಂಡಾಯಿತು. ಈಗ ಇಲ್ಲಿನೂ ಕೂಡ ನಾನು ಗ್ಲಾಸನ್ನು ಹಚ್ಕೊಳ್ತೀನಿ, ಆ ಐ ಶೇಪ್ ಗ್ಲಾಸ್ ಏನಿದೆಯಲ್ಲ ಅದನ್ನು ಹಚ್ಕೊಳ್ತೀನಿ, ಏಕೆಂದರೆ ಆ ಲೋಟಸ್ಸಿಗೆ ಈಗ ನಾನು ಮ್ಯಾಚ್ ಮಾಡಬೇಕಲ್ಲ, ಸೊ ಹಾಗಾಗಿ. ಈ ಐ ಗ್ಲಾಸನ್ನು ಸುತ್ತಲೂ ಹಚ್ಕೊಂಡು ಆಮೇಲೆ ತೋರಿಸ್ತೀನಿ. ಈಗ ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ,
ಆಮೇಲೆ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ. ಈಗ ನೋಡಿ ಐ ಗ್ಲಾಸ್ ಹಚ್ಕೊಂಡಾಯಿತು. ಈಗ ಅದು ಆದಮೇಲೆ ನಾನು ಮತ್ತೆ ಚಿಕ್ಕದಾಗಿರೋಂಥ ಗೋಲ್ಡ್ ಆಫ್ ಬೀಡ್ಸನ್ನು ಈಗ ಹಚ್ಕೊಳ್ತೀನಿ. ಮತ್ತೆ ಗಮ್ ಅಪ್ಲೈ ಮಾಡಿಕೊಂಡು, ಗಮ್ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ಹಚ್ಕೊಂಡು ಆದಮೇಲೆ ಈಗ ಸ್ವಲ್ಪ ಸ್ಮಾಲ್ ಸೈಜ್ ಆ ಲೋಟಸ್ ಬಾರ್ಡ್ರಿಗೆಲ್ಲ ನಾನು ಹಚ್ಚಿದ್ನಲ್ಲ ಅದನ್ನು ಈಗ ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ಎರಡೂ ಕಾಂಬಿನೇಷನ್ ಮ್ಯಾಚಿಂಗ್ ಕೊಡಬೇಕಲ್ಲ, ಸೊ ಹಾಗಾಗಿ ಈಗ ಸೆಂಟರಲ್ಲಿ ನಾನು ಚಿಕ್ಕದಾಗಿರೋಂಥ ಆಫ್ ಬೀಡ್ಸನ್ನು ಹಚ್ಕೊಳ್ತೀನಿ. ಸುತ್ತಲೂ ಹಚ್ಕೊಂಡು ಆದಮೇಲೆ ಈಗ ಸೆಂಟರಲ್ಲಿ ಒಂದು ದೊಡ್ಡದೊಂದು ನಾನು ಕಾಣಿಸ್ತಾ ಇದೆ ನೋಡಿ, ದೊಡ್ಡ ಗ್ಲಾಸ್ ಇಟ್ಕೊಂಡಿದ್ದೀನಿ. ಈಗ ಈ ಏನು ವೈಟ್ ಮಣಿಗಳು ಏನಿದೆಯಲ್ಲ, ಇದು ಹೇಗೆ ಮಾಡಿದ್ದೀನಿ ಅಂದರೆ, ಫಸ್ಟ್ ಒಂದು ಗುಂಪಿನ ತೊಗೊಳ್ಳಿ, ಅದಕ್ಕೊಂದು ಸಣ್ಣದಾಗಿರೋ ಮಣಿನ ಹಾಕಿ, ಅದಕ್ಕೆ ಸ್ವಲ್ಪ ದೊಡ್ಡ ಮಣಿ ಹಾಕಿ ಅಷ್ಟೇ. ಈಗ ಗ್ಲೂ ಹಾಕಿಬಿಟ್ಟು ಅದನ್ನು ಆ ಒಳಗಡೆ ಚುಚ್ಚಿಬಿಟ್ರೆ ಆಯ್ತು ಅಷ್ಟೇ. ಅದು ಹೇಗಿದ್ರೂ ಫೋಮ್ ಶೀಟ್ ಅಲ್ವಾ, ಅದು ಹೋಗಿ ಕರೆಕ್ಟಾಗಿ ಅದು ಸ್ಟಿಕ್ ಆಗುತ್ತೆ. ಅದನ್ನು ನೋಡಿ ಈಗ ನಾನು ತೋರಿಸ್ತೀನಿ. ಈಗ ಆಲ್ರೆಡಿ ಹಚ್ಕೊಂಡು ಆಗಿದೆ ಸುಮಾರಷ್ಟು, ಈಗ ಎಂಡಿಂಗ್ ಸ್ಟೇಜಲ್ಲಿದ್ದೀನಿ. ಈಗ ನೋಡಿ ಗ್ಲೂ ಹಚ್ಕೊಂಡ್ಬಿಟ್ಟು ತೋರಿಸಿದ್ನಲ್ಲ, ಚಿಕ್ಕ ಮಣಿ ದೊಡ್ಡ ಮಣಿ ಗುಂಪಿನೊಳಗಡೆ ಹಾಕ್ಕೊಂಡು ಈಗ ಅದರೊಳಗಡೆ ಪ್ರೆಸ್ ಮಾಡಿಬಿಟ್ರೆ ಸಾಕು, ಅದು ಕ್ಲೀನಾಗಿ ಹೋಗಿ ಸೆಟ್ ಆಗುತ್ತೆ ನೋಡಿ. ಈಗ ಹಾಕ್ತಾಯಿದ್ದೀನಿ ನೋಡಿ. ಸೆಂಟರಲ್ಲಿ ಒಂದು ದೊಡ್ಡ ಗ್ಲಾಸ್ ಇಟ್ಕೊಂಡಿದ್ದೀನಿ, ಯಾಕೆಂದರೆ ನೆಕ್ಸ್ಟ್ ಅಲ್ಲಿ ದೀಪನ ಇಡಬೇಕಲ್ವ, ಸೊ ಹಾಗಾಗಿ ನಾನು ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ರೆಡಿ ಆಯ್ತಲ್ವ. ಸೆಂಟರ್ ಪಾರ್ಟ್ ರೆಡಿ ಆಯಿತು. ಮಧ್ಯದಲ್ಲೊಂದು ದೊಡ್ಡ ಗ್ಲಾಸ್ ಇಟ್ಕೊಂಡಿದ್ದೀನಿ. ಮಣಿಗಳನ್ನು ಹೇಗಿಡೋದು ತೋರಿಸಿದೆ. ಈಗ ಈ ಲೋಟಸ್ಗಳನ್ನು ನಾವು ಆ ಸೈಡಲ್ಲಿ, ಅಂದರೆ ಈಗ ಏನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಈ ಸೈಡ್ ಇದೆ ನೋಡಿ, ಈ ಸೈಡ್ ಪಾರ್ಟಲ್ಲಿ ರೊಟ್ಟು ಕಾಣಿಸ್ತಾ ಇದೆ ಅಲ್ವಾ, ಈ ರೊಟ್ಟು ಪಾರ್ಟ್ ಕಾಣಿಸ್ಬಾರ್ದು ಅಂತ ನಾನೀಗ ಇದಕ್ಕೆ ಒಂದು ಲೇಸನ್ನು, ಅಂದರೆ ಜೂಲಾ ಲೇಸ್ ಅಂತ ಸಿಗತ್ತೆ, ಆ ಜೂಲಾ ಲೇಸನ್ನು ನಾನು ಇದು ನೋಡಿ ಈ ರೀತಿ ಥ್ರೆಡ್ ಥರ ಇರುತ್ತೆ, ಇದು ಜೂಲಾ ಲೇಸ್ ಅಂತಾರೆ ಇದಕ್ಕೆ. ಈ ಏನು ಇದು ಸೈಡಿಗೆಲ್ಲ ಹಚ್ಕೊಳ್ಳಿಕ್ಕೋಸ್ಕರ ಸೇಮ್ ಕಲರೇ ತೊಗೊಂಡಿದ್ದೀನಿ, ಯಾಕೆಂದರೆ ಅಲ್ಲಿ ಪಿಂಕ್ ಇದ್ದಾಗ ಪಿಂಕೇ ಹಚ್ಚಿದರೆ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ನಾನು ಪಿಂಕ್ ಕಲರ್ ಜೂಲಾ ಲೇಸನ್ನು ಈಗ ಹಚ್ಕೊಳ್ತೀನಿ. ಆ ಲೋಟಸ್ ಪಾರ್ಟ್ ರೊಟ್ಟು ಕಾಣಿಸ್ಬಾರ್ದಲ್ಲ, ಸೊ ಹಾಗಾಗಿ ಫುಲ್ ಹಚ್ಕೋಬೇಕು. ಈಗ ನೋಡಿ ಗ್ಯಾಪ್ ಬಂದಲ್ಲೆಲ್ಲ ಸ್ವಲ್ಪ ಅಲ್ಲಲ್ಲೇ ಪ್ರೆಸ್ ಮಾಡಿಕೊಂಡು ಮತ್ತೆ ಗಮ್ ಹಚ್ಕೋಬೇಕು, ಮತ್ತು ಆ ಲೇಸನ್ನು ಹಚ್ಕೊಳ್ತಾ ಹೋಗಬೇಕು. ಈಗ ಫುಲ್ ಹಚ್ಚಿ ರೆಡಿ ಮಾಡ್ಕೊಂಡಿರೋದನ್ನು ತೋರಿಸ್ತೀನಿ ನೋಡಿ. ಈಗ ನೋಡಿ ಇದು ಫುಲ್ ರೆಡಿ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ, ಬಾರ್ಡರ್ ಆಗಿ ನಾನು ಜೂಲಾ ಲೇಸನ್ನು ನಾನು ಹಚ್ಕೊಂಡೆ. ಫಿನಿಶಿಂಗ್ ಚೆನ್ನಾಗಿ ಬರಬೇಕಲ್ವ, ಸೊ ಹಾಗಾಗಿ ಈಗ ನೋಡಿ ಎಲ್ಲ ಹಚ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ನೀಟಾಗಿ ಎಲ್ಲ ಹಚ್ಕೊಂಡು ಆದಮೇಲೆ ನಾವೀಗ ಈ ಬೋರ್ಡ್ ಮೇಲೆ ಈಗ ನಾವು ಮತ್ತೆ ಗಮ್ಮನ್ನು ಹಚ್ಕೊಂಡು ನಾಲ್ಕು ಸೈಡಿಗೂ, ಒಂದು ಅಪೋಸಿಟ್ ಸೈಡಿಗೆ ನಾನು ನಾಲ್ಕು ಸೈಡಿಗೂ ಕೂಡ ನಾನೀಗ ಗಮ್ಮನ್ನು ಹಚ್ಚಿಬಿಟ್ಟು ಫಸ್ಟ್ ಇಟ್ಟು ನೋಡ್ಕೊಳ್ಬೇಕು, ಆಮೇಲೆ ಗಮ್ ಹಚ್ಚಬೇಕು. ಸುತ್ತಲೂ ನಾಲ್ಕು ಕಡೆಗೂ ಕೂಡ ಈಗ ನಾನು ಗಮ್ಮನ್ನು ಅಪ್ಲೈ ಮಾಡಿಕೊಂಡು ಇದನ್ನು ಹಚ್ಕೊಳ್ತೀನಿ. ಆರ್ಟಿಫಿಷಿಯಲ್ ಲೋಟಸ್ ರಂಗೋಲಿ ಈಗ ರೆಡಿ ಆಗತ್ತೆ ನೋಡಿ. ನೀವು ಮ್ಯಾರೇಜ್ ಇವೆಂಟ್ ಆಗಿರ್ಬೋದು ಅಥವಾ ಬೇಬಿ ಶವರ್ ಇವೆಂಟ್ಸು, ಎನಿ ಒನ್ ಈವೆಂಟ್ಸ್, ಫೆಸ್ಟಿವಲ್, ಹಾಗೆಯೇ ಏನಾದರೂ ನಿಮ್ಮ ಮನೆಯಲ್ಲಿ ಕಿಟಿ ಪಾರ್ಟೀಸು, ಚಿಕ್ಕ ಚಿಕ್ಕ ಪಾರ್ಟೀಸ್ ಟೈಮಲ್ಲಿ ಕೂಡ ಈ ರಂಗೋಲಿಗಳನ್ನು ನೀವು ಇಟ್ಟು ಡೆಕೋರೇಷನ್ ಮಾಡಿದರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಗೊತ್ತಾ. ಈ ರೀತಿ ರಂಗೋಲಿಗಳನ್ನು ರೆಡಿ ಮಾಡ್ಕೊಳ್ಳಿ. ಹಚ್ಚಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಈಗ ನೋಡಿ ನಾಲ್ಕು ಸೈಡು ಇಟ್ಟೈತೆ. ಈ ನಾಲ್ಕು ಸೈಡನ್ನು ಸ್ವಲ್ಪ ಏನು ಗ್ಯಾಪ್ ಕಾಣಿಸ್ತದಲ್ಲ, ಈ ಗ್ರೀನ್ ಕಲರ್, ಇಲ್ಲಿ ನಾನು ಒಂದು ಚಿಕ್ಕ ರೊಟ್ಟಿ ಪೀಸನ್ನು ಕಟ್ ಮಾಡಿಕೊಂಡು ಅದಕ್ಕೆ ಒಂದು ವೆಲ್ವೆಟ್ ಕ್ಲಾತ್ ಹಚ್ಕೊಂಡಿದ್ದೀನಿ. ಅದರ ಮೇಲ್ಗಡೆಗೆ ಒಂದು ಗ್ಲಾಸ್ ಪೀಸನ್ನು ಇಟ್ಕೊಳ್ತೀನಿ. ಈ ಥರ ಓಲೆಗಳನ್ನು, ಪುಟ್ಪುಟಾಣಿ ಓಲೆಗಳನ್ನು ಮಾಡಿ ಅಲ್ಲಿ ಏನು ಗ್ಲಾಸ್ ಇಟ್ಟನಲ್ಲ ಈಗ
ಅಲ್ಲಿ ಖಾಲಿ ಕಾಣಿಸ್ತಾ ಇದೆಯಲ್ಲ, ಸೊ ಹಾಗಾಗಿ ಅಲ್ಲಿ ಪುಟ್ ಪುಟಾಣಿ ಈ ಓಲೆಗಳನ್ನು ಮಾಡಿಕೊಂಡು ಆ ಗ್ರೀನ್ ಕಲರ್ ಏನು ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ ಅಲ್ಲೆಲ್ಲ ನಾನು ಈ ಓಲೆಗಳನ್ನು ಮಾಡಿ ಹಚ್ಕೊಳ್ತೀನಿ. ಇದಕ್ಕೂ ಕೂಡ ಫಸ್ಟ್ ಗ್ಲಾಸ್ ಹಚ್ಕೊಂಡೆ. ಈಗ ಆಫ್ ಗೋಲ್ಡ್ ಬೀಡ್ಸ್ ಹಚ್ಕೊಂಡು ಓಲೆ ರೆಡಿ ಮಾಡ್ಕೊಳ್ತೀನಿ. ಒಂದು ಬಿಲ್ಲೆ ಅಂತ ಏನು ಹೇಳ್ತಾರ, ಆ ಓಲೆ ಬಿಲ್ಲೆನ ರೆಡಿ ಮಾಡ್ಕೊಳ್ತೀನಿ. ಸ್ವಲ್ಪ ಖಾಲಿ ಖಾಲಿ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ, ಸೊ ಹಾಗಾಗಿ. ಈಗ ನೋಡಿ ಓಲೆಗಳು ರೆಡಿ ಆಯಿತು. ಈ ಥರ ಓಲೆಗಳು ರೆಡಿ ಆದಮೇಲೆ ಇದನ್ನು ಇಲ್ಲಿಟ್ಕೊಂಡು ಗಮ್ ಹಾಕಿ ಎಲ್ಲ ಹಚ್ಕೊಂಡ್ಬಿಡ್ತೀನಿ. ಈಗ ನೋಡಿ 4 ಓಲೆಗಳನ್ನು ಹಚ್ಕೊಂಡಾಯಿತು. ಈಗ ನಾನು ಒಂದು ಮಣಿ ಅಂದರೆ ಆ ವೈಟ್ ಏನು ಮಣಿ ಇತ್ತಲ್ಲ ಅದನ್ನು ಅದ್ರ ಸುತ್ತಲೂ ಹಚ್ಕೊಳ್ಳೋಕ್ಕೋಸ್ಕರ, ಯಾಕೆಂದರೆ ಸೆಂಟರ್ ಪಾರ್ಟಲ್ಲಿನೂ ನಾನು ವೈಟ್ ಆ ದೊಡ್ಡ ಗ್ಲಾಸ್ ಪಕ್ಕ ಕೊಟ್ಟಿದ್ದೀನಿ, ಗುಂಪಿನಲ್ಲಿ ನಾನು ಚುಚ್ಚಿ ತೋರಿಸಿದ್ದೀನಲ್ವಾ, ಅದಕ್ಕೂ ಇದಕ್ಕೂ ಈಗ ಸೆಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು ಈ ವೈಟ್ ಮಣಿನ ಚಾಯ್ಸ್ ಮಾಡಿಕೊಂಡು ಈಗ ನೋಡಿ ದಾರನ ಇಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ನೋಡಿ ನಾನು ಅಲ್ಲಿನೂ ಸುತ್ತಲೂ ಗಮ್ ಹಾಕ್ಕೊಂಡ್ಬಿಟ್ಟು ಅದೆಲ್ಲ ಮ್ಯಾಚಿಂಗ್ ಆಗಬೇಕಲ್ಲ, ಸೆಟ್ ಆಗಬೇಕಲ್ಲ, ಸೊ ಹಾಗಾಗಿ ನಾನು ವೈಟ್ ಮಣಿನೇ ತೊಗೊಂಡಿದ್ದೀನಿ. ಆ ಮಣಿಗಳನ್ನೆಲ್ಲ ಪೋಣಿಸ್ಬಿಟ್ಟು ಈ ಥರ ಈಗ ಗ್ಲೂ ಹಚ್ಕೊಂಡು ಅಲ್ಲಿ ನಾನು ಗಂಟು ಹಾಕ್ಕೊಂಡು ಅದನ್ನು ಕಟ್ ಮಾಡಿ ತಗೊಂಡ್ಬಿಡ್ತೀನಿ. ಈಗ ತೋರಿಸ್ತೀನಿ ನೋಡಿ ಫುಲ್ ರೆಡಿ ಆದಮೇಲೆ ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಆ ಮಣಿ ಸರ. ಹೀಗೆ ಈ ಮಣಿ ಸರ ಈಗ ಗಮ್ ಹಾಕಿ ಆದಮೇಲೆ ಅಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಆ ದಾರ ಆಮೇಲೆ ಕಟ್ ಮಾಡಿ ತಗೊಂಡ್ಬಿಡ್ತೀನಿ ಅದನ್ನು. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದ್ರೆ ಇದನ್ನು ವೇಸ್ಟ್ ದಾರ ಎಕ್ಸ್ಟ್ರಾ ದಾರ ಏನಿದೆಯಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. 3ಕ್ಕೂ ಹಚ್ಚಾಯಿತು. ಅದೇ ಮೆಥಡಲ್ಲಿ ಈಗ 4ನೇದಕ್ಕೆ ಕ್ಲೀನಾಗಿ ಗಮ್ ಅಪ್ಲೈ ಮಾಡಿಕೊಂಡು ಆರ್ಟಿಫಿಷಿಯಲ್ ರಂಗೋಲಿಗಳನ್ನು ಮಾಡಿಟ್ಕೊಳ್ಳಿ. ನಿಮಗೆ ಹಬ್ಬದ ಸಮಯದಲ್ಲಾಗಲಿ ಯಾವುದೇ ಫಂಕ್ಷನಲ್ಲಾಗಲಿ ಕೂಡ ಇದು ತುಂಬಾ ಯೂಸ್ ಆಗುತ್ತೆ ನಿಮಗೆ. ಆರ್ಟಿಫಿಷಿಯಲ್ ರಂಗೋಲಿಗಳನ್ನು ಆದಷ್ಟು ನಿಮ್ಮ ಬಿಡುವಿನ ಸಮಯದಲ್ಲಿ ಮಾಡಿಟ್ಕೊಳ್ಳಿ. ಈ ಥರ ಗಂಟು ಹಾಕ್ಬಿಟ್ಟು ಗಮ್ಮನ್ನು ಹಚ್ಚಿರ್ತೀವಲ್ಲ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇರಬೇಕು. ಟೈಟಾಗಿ ಗಂಟು ಹಾಕ್ಬಿಟ್ಟು ಆ ವೇಸ್ಟ್ ದಾರನ ತೆಗೆದುಬಿಡಬೇಕು. ಎಲ್ಲ ರೆಡಿ ಆಯಿತು ನೋಡಿ. ಗ್ಲಾಸ್ ಹಚ್ಚಾಯಿತು, ಲೋಟಸ್ ಆಯಿತು, ಮಧ್ಯ ಗ್ಲಾಸನ್ನು ಹಚ್ಚಾಯಿತು, ಎಲ್ಲ ರೆಡಿ ಆಯಿತು ನೋಡಿ. ಈಗ ಕೆಳಗಡೆಗೆ ಬುಷನ್ನು ಹಚ್ಕೊಳ್ಬೇಕು. ಬುಷ್ ಯಾಕೆ ಹಚ್ಕೋಬೇಕು ಅಂತ ಅಂದರೆ ನಮಗೆ ಫ್ಲವರ್ಸನ್ನು ನಾವು ಇಡ್ತೀವಲ್ವಾ, ಈಗ ಫ್ಲವರ್ಸಲ್ಲಿ ತೊಟ್ಟಿರುತ್ತೆ ನೋಡಿ, ಅದು ಕ್ಲೀನಾಗಿ ಒಳಗಡೆ ಹೋಗ್ಬಿಟ್ಟು ಸೆಟ್ ಆಗುತ್ತೆ. ಸೊ ಹಾಗಾಗಿ ನಾವು ಬುಷನ್ನು ಹಚ್ಕೊಳ್ಬೇಕು. ಇನ್ನೊಂದು ಏನಂದರೆ ಅದು ಡಸ್ಟ್ ಆಗಬಾರ್ದು ಅಂತ, ಅದು ಕೆಳಗಡೆ ಇಟ್ಟಾಗ ಡಸ್ಟ್ ಹತ್ತತ್ತಲ್ವ, ಸೊ ಹಾಗಾಗಿ ಆ ಡಸ್ಟ್ ಹತ್ತಬಾರ್ದು ಅಂದ್ಬಿಟ್ಟು ನಾವು ಹೀಗೆ ಬುಷನ್ನು ಹಚ್ಕೊಳ್ಬೇಕು. ಈಗ 4 ಬುಷನ್ನು ನಾನು ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಆಯಿತು. ಈಗ ನೋಡಿ ರಂಗೋಲಿ ರೆಡಿ ಆಯಿತು. ಆರ್ಟಿಫಿಷಿಯಲ್ ಲೋಟಸ್ ರಂಗೋಲಿ ರೆಡಿ ಆಯಿತು. ಎಷ್ಟು ಗ್ರ್ಯಾಂಡಾಗಿ ಆಯ್ತಲ್ವಾ. ಈಗ ನಮ್ಮ ಹತ್ರ ಫ್ಲವರ್ ಬಂಚಸ್ ಎಲ್ಲ ಇರುತ್ತೆ. ನಾವು ಈ ಪಾಟ್ಗಳಿಗೆಲ್ಲ ಹಾಕಲಿಕ್ಕೆ ಅಂತ ಬಂಚಸ್ ತಂದಿರ್ತೀವಿ. ಅದು ಸ್ವಲ್ಪ ಶ್ಯಾಡೋ ಅಂದರೆ ಒಂದು ಸ್ವಲ್ಪ ವೈಟ್ ಆಗಿದ ತಕ್ಷಣ ಅದನ್ನು ಎಸ್ಬಿಡ್ತೀವಿ. ಅದನ್ನು ಎಸಿಬೇಡಿ. ಆ ಹೂಗಳನ್ನೆಲ್ಲ ಎತ್ತಿಟ್ಕೊಂಡ್ರೆ ನಮಗೆ ಈಗ ನೋಡಿ ಯೂಸ್ ಆಗುತ್ತೆ ನೋಡಿ. ಈ ರೀತಿ ಆರ್ಟಿಫಿಷಿಯಲ್ ರಂಗೋಲಿಗೆ ನಾವು ಈಗ ನೋಡಿ ಬುಷ್ ಹಾಕಿರೋದ್ರಿಂದ ಸ್ವಲ್ಪ ಈಗ ಬುಷ್ ಹಾಕಿರೋದೀನಿ ನೋಡಿ, ಹಾಕಿರೋದ್ರಿಂದ ಅಲ್ಲಿ ಗ್ಯಾಪ್ ಬಿಡತ್ತೆ. ಈಗ ಆ ಗ್ಯಾಪ್ ಒಳಗಡೆ ಕ್ಲೀನಾಗಿ ಹೋಗಿ ಈ ಹೂ ಕೂತ್ಕೊಳ್ಳುತ್ತೆ ನೋಡಿ. ಆ ತೊಟ್ಟು ಏನಿದೆಯಲ್ಲ, ಈ ತೊಟ್ಟು ಕಾಣಿಸ್ತಾ ಇದೆಯಲ್ಲ, ಅದು ಕ್ಲೀನಾಗಿ ಹೋಗಿ ಕೂತ್ಕೊಳ್ಳುತ್ತೆ. ಹಾಗೆ ನಮಗೆ ನ್ಯಾಚುರಲ್ ಫ್ಲವರ್ಸ್ಗಳಲ್ಲೂ ಕೂಡ ತೊಟ್ಟಿರುತ್ತಲ್ವ, ಈ ಎಲ್ಲ ಹೂಗಳಿಗೂ ತೊಟ್ಟಿರುತ್ತೆ, ಅದು ಕ್ಲೀನಾಗಿ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಬುಷನ್ನು ಹಾಕ್ಕೊಳ್ಳೇಬೇಕು. ಈಗ ನೋಡಿ ಹೂವು ಇಟ್ಕೊಳ್ತೀನಿ. ಇದು ಆರ್ಟಿಫಿಷಿಯಲ್ ಫ್ಲವರ್, ಇದು ಒಂದು ಬಂಚ್ ಇತ್ತು ನನ್ನ ಹತ್ರ, ಅದು ವೇಸ್ಟ್ ಮಾಡಬಾರ್ದು ಅಂತ ನಾನು ಹಾಗೆ ಎತ್ತಿಟ್ಕೊಂಡಿದ್ದೆ. ಈಗ ಇದಕ್ಕೆ ಯೂಸ್ ಆಗ್ತಾ ಇದೆ ನೋಡಿ. ಈಗ ನೋಡಿ ಸುತ್ತಲೂ ನಾನು ಅದೇ ಹೂವನ್ನು ಆರ್ಟಿಫಿಷಿಯಲ್ ರೋಸ್ ನಾನು ಸುತ್ತಲೂ ಇಟ್ಕೊಂಡಿದ್ದೀನಿ. ಕೆಲವೊಂದೊಂದು ಟೈಮ್ ನಮಗೆ ಹೂ ಕೂಡ ಸಿಗೋಲ್ಲ, ಅರ್ಜೆಂಟಾಗಿ ಡೆಕೋರೇಷನ್ ಮಾಡಬೇಕಾಗಿರುತ್ತೆ. ಸೊ ಈ ರೀತಿ ನಮ್ಮ ಹತ್ರ ಇರೋ ಆರ್ಟಿಫಿಷಿಯಲ್ ಫ್ಲವರ್ಸ್ಗಳನ್ನು ಜೋಡಿಸಿದ್ರೂ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಎಲ್ಲ ಇಟ್ಟಾಯಿತು. ಈಗ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ರಂಗೋಲಿ. ಈಗ ಸೆಂಟರಲ್ಲಿ ಒಂದು ದೀಪನ ಇಟ್ಕೊಂಡಿದ್ದೀನಿ. ಈಗ ದೀಪಾವಳಿ ಟೈಮಲ್ಲಿ ನಾವು ದೀಪಗಳನ್ನು ಇಟ್ಟು ಅಲಂಕಾರ ಮಾಡ್ತೀವಲ್ವ,
ಹಾಗಾಗಿ ಒಂದು ದೀಪವನ್ನು ನಾನು ಸೆಂಟರಲ್ಲಿ ಇಟ್ಕೊಂಡಿದ್ದೀನಿ. ಈಗ ರಂಗೋಲಿ ಪರಿಪೂರ್ಣವಾಗಿ ರೆಡಿ ಆಯಿತು. ಎಷ್ಟು ಗ್ರ್ಯಾಂಡಾಗಿದೆ ನೋಡಿ, ಆರ್ಟಿಫಿಷಿಯಲ್ ರಂಗೋಲಿ. ನೀವು ಟ್ರೈ ಮಾಡಿ.